ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲಿ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲಿ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲಿ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲಿ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲಿ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ
ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲೇ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲೇ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲೇ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲೇ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲೇ 8 ಮಂದಿ ಸಾವಿಗೀಡಾದ್ರೆ ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ಬಹುತೇಕರು ಯುವಕರು. ಪ್ರವೀಣ್ ಕುಮಾರ್ ಅಂತಿಮ ಬಿಇ ವಿದ್ಯಾರ್ಥಿ, ಬಳ್ಳಾರಿಯ 17 ವರ್ಷದ ರಾಜೇಶ್, ಇನ್ನು 17 ವರ್ಷದ ಈಶ್ವರ್, 17 ವರ್ಷದ ಗೋಕುಲ್. ಬಹುತೇಕರು ಯುವಕರು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂಥವರು, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂಥವರು. ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಡಿಜೆ ಜೊತೆ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ರು. ಬಹಳ ಖುಷಿಯಾಗಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅನಾಹುತ ಆಗುತ್ತೆ, ದುರಂತ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅಂತ ಘನಘೋರ ದುರಂತ ನಡೆದಿರೋದು. ಟ್ರಕ್ ಏಕಾಏಕಿಯಾಗಿ ಆಗಮಿಸಿದೆ. ಆ ನಂತರದಲ್ಲಿ ಸ್ಥಳದಲ್ಲೇ 8 ಮಂದಿ ಸಾವಿಗೀಡಾದ್ರೆ